ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ಅಂತ ಏನು ತೊಂದರೆ ಆಗಿಲ್ಲ. ಗ್ಯಾಸ್ ಸಿಲಿಂಡರ್ ಲಭ್ಯತೆ ಇಲ್ಲ ಅಂತ ಕ್ಯಾಂಟೀನ್ಗೆ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಬಿಟ್ರೆ ಏರ್ಪೋರ್ಟ್ ಟರ್ಮಿನಲ್ 1 ನಲ್ಲಿ ಇರ್ತಕ್ಕಂಥ ಅಂಗಡಿಗಳು ಇಂಡಕ್ಷನ್ ಸ್ಟವ್ ನ ಯೂಸ್ ಮಾಡಿ ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಿಟ್ಟು ಇಂಡಕ್ಷನ್ ಸ್ಟವ್ಗಳ ಮೂಲಕ ತಿಂಡಿ ತಯಾರಿ ಮಾಡಿ ಒದಗಿಸ್ತಾ ಇದ್ದಾರೆ. ದಿನದ 24 ಗಂಟೆಯೂ ಕೂಡ ಪ್ರಯಾಣಿಕರಿಗೆ ಊಟ ತಿಂಡಿ ಎಲ್ಲವೂ ಸಿಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಂಥ ಏನು ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಈಗಾಗಲೇ ಎಲ್ಪಿಜಿ ಸಮಸ್ಯೆ ಬಂದಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೇನೆ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಹಲವು ಕಡೆ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಜೊತೆಗೆ ಕೆಲವು ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ರೆ, ಕೆಲವು ಹೋಟೆಲ್ಗಳಲ್ಲಿ ಸರಿಯಾದ ಮೆನುಗಳು ಇಲ್ಲದೆ ಏನು ಗ್ರಾಹಕರು ಕೂಡ ತೊಂದರೆಗೀಡಾಗ್ತಾ ಇದ್ದಾರೆ. ಇದರ ನಡುವೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ಪರಿಸ್ಥಿತಿ ಇರಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಾನು ಟರ್ಮಿನಲ್ 1 ಇದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1 ಮುಂಭಾಗ ಇರುವಂತಹ ಏನು ಮಳಿಗೆಗಳು, ಹೋಟೆಲ್ ಮಳಿಗೆಗಳಿದೆ, ಚೈನೀಸ್ ಐಟಮ್ ಆಗಿರಬಹುದು, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಯಾಕೆಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಗ್ಯಾಸ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಒಂದು ಟರ್ಮಿನಲ್ 1 ನಿಷೇಧ ಮಾಡಲಾಗಿದೆ. ಹಾಗಾಗಿ ಇಂದಿನಿಂದನೂ ಕೂಡ ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1 ಇರುವಂತಹ ಮಳಿಗೆಗಳಲ್ಲಿ ಏನು ತಿಂಡಿ ಆಗ್ಬೋದು, ಚೈನೀಸ್ ಐಟಮ್ ಆಗ್ಬೋದು, ಜೊತೆಗೆ ಬೇರೆ ಬೇರೆ ಐಟಮ್ಗಳು ಎಲ್ಲವೂ ಕೂಡ ಸಿಗುತ್ತೆ. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ಸಾಕಷ್ಟು ಒತ್ತು ಕೊಡುವಂತದ್ದು ಎಲೆಕ್ಟ್ರಿಕಲ್ ಸ್ಟವ್ಗಳಿಗೆ, ಅಂದ್ರೆ ಎಲೆಕ್ಟ್ರಿಕಲ್ ಅನ್ನ ಬಳಕೆ ಮಾಡಿಕೊಂಡೇ ಇಲ್ಲಿ ಎಲ್ಲ ಒಂದು ತಿಂಡಿ ತಿನಿಸುಗಳನ್ನ ರೆಡಿ ಮಾಡಿಕೊಳ್ಳುವಂತದ್ದು, ಜೊತೆಗೆ ಕಾಫಿ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಮುಖ್ಯವಾಗಿ ಏನು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಏನು ಏರ್ಪೋರ್ಟ್ ನಿಂದ ಪ್ರಯಾಣ ಮಾಡುವಂತಹ ಜನ ಕೂಡ ಅಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ಸಿಗದೆ ಹೋದ್ರು ಕೂಡ ಏರ್ಪೋರ್ಟ್ ನಲ್ಲೇ ಬಂದು, ಹೊರಗಡೆ ಹೋಟೆಲ್ ನಲ್ಲಿ ತಿಂಡಿ ಸಿಗ್ತಿದ್ರು, ಇಲ್ಲೇ ಎಲ್ಲಾ ತಿಂಡಿಗಳು ಸಿಗೋದ್ರಿಂದ ಇಲ್ಲಿಗೆ ಬಂದು ಏನು ಸ್ನಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿ ವ್ಯವಸ್ಥೆಗಳೇನಿದೆ ಇಲ್ಲೇ ಬಂದು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ಗೆ ಪ್ರಮುಖವಾಗಿ ಆದ್ಯತೆ ಕೊಟ್ಟಿರೋದ್ರಿಂದ ಗ್ಯಾಸ್ ನ ಬಳಕೆ ಇಲ್ಲದಿರೋದ್ರಿಂದ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಷ್ಟೇನು ಸಮಸ್ಯೆ ಬಂದಿಲ್ಲ. ನಾನೀಗ ಅವನ್ನೇ ಮಾತಾಡ್ತೇನೆ. ಸರ್, ಈಗ ಇಲ್ಲಿ ಯಾವ ಗ್ಯಾಸ್ ಒಂದ್ ಕಡೆ ಬೆಂಗಳೂರು ನಗರಾದ್ಯಂತ ಹೋಟೆಲ್ಗಳು ಬಂದಾಗ್ತಾ ಇದಾವೆ, ಗ್ಯಾಸ್ ಸಮಸ್ಯೆ ಇದೆ. ಇಲ್ಲಿ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಇದೆ? ಏನೂ ತೊಂದರೆ ಇಲ್ಲ. ಎಲ್ಲ ಎಲೆಕ್ಟ್ರಿಕ್ ಅಲ್ಲೇ ರೆಡಿ ಮಾಡೋದು. ಕಾಫಿ ಎಲ್ಲ ಎಲೆಕ್ಟ್ರಿಕ್ ಅಲ್ಲೇ, ಎಲ್ಲ ಕಾಯಿಲ್ ಇಂದ ಆಗುತ್ತೆ ಅದು. ಅದರಿಂದ ಇಲ್ಲಿ ಏನು ತೊಂದರೆ ಇಲ್ಲ. ಏನೇನೆಲ್ಲ ರೆಡಿ ಮಾಡ್ತಾ ಇದೆ ಇಲ್ಲಿ? ನಮ್ದು ಮೇನ್ ಇರೋದೇ ಕಾಫಿ ಮತ್ತು ಕೆಲವೊಂದು ಐಟಮ್ಗಳು ನಮ್ದು ಕಿಚನ್ ಅಲ್ಲಿ ರೆಡಿಯಾಗಿ ಬರುತ್ತೆ. ಸ್ಯಾಂಡ್ವಿಚ್ ಎಲ್ಲ ರೆಡಿಯಾಗಿ ಬರುತ್ತೆ. ಇಲ್ಲಿ ಗ್ರಿಲ್ ಮಾಡ್ಕೊಡ್ತೀವಿ, ಅದಕ್ಕೆಲ್ಲ ಎಲೆಕ್ಟ್ರಿಕ್ ಅಲ್ಲೇ. ಅದರಿಂದ ಇಲ್ಲಿ ಗ್ಯಾಸ್ ಏನು ತೊಂದರೆ ಇಲ್ಲ. ಇದು ಏನು ಇಲ್ಲಿ ಒಂದು ಅಂಗಡಿ ಮಳಿಗೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಹೇಳುವಂತ ಮತ್ತು ಇನ್ನು ಮತ್ತೊಬ್ಬರು ಇದ್ರೆ ಅವನ್ನೇ ಮಾತಾಡ್ತೀವಿ. ಸರ್, ಈಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಏನೆಲ್ಲ ತಿಂಡಿಗಳು ಸಿಗುತ್ತೆ ಇಲ್ಲಿ ಈ ಭಾಗದಲ್ಲಿ? ಸೊ ಗ್ಯಾಸ್ ಬಳಕೆ ಆಗೋದಿಲ್ವಾ ಇಲ್ಲಿ? ಯಾವ ರೀತಿ ಇಲ್ಲಿ ಸಮಸ್ಯೆ ಇಲ್ಲದ ರೀತಿ ನಡೀತಾ ಇದೆ? ಸರ್, ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಏನಕ್ಕಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದು ಓನ್ಲಿ ಎಲೆಕ್ಟ್ರಿಕ್ ಇದರಿಂದ ಮಾತ್ರ, ಗ್ಯಾಸ್ದು ಯಾವುದೇ ನಾವು ಯೂಸ್ ಮಾಡಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ. ಆಕ್ಚುಲಿ ಏನೆಲ್ಲ ರೆಡಿ ಆಗ್ತಾ ಇದೆ ಸರ್? ಇಲ್ಲಿ ಎಲ್ಲ ಕಾಫಿ ಸಿಗುತ್ತೆ, ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ, ಬೇರೆ ಕಡೆ ಎಲ್ಲ ಫುಡ್ ಇರುತ್ತೆ. ಬಟ್ ಎಂಟೈರ್ ಏರ್ಪೋರ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇದರಿಂದಾನೇ ನಡೀತಾ ಇದೆ ಹೊರತು ಯಾವುದೇ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಸರ್. ಸರ್, ಈಗ ಕೆಲವು ಹೋಟೆಲ್ಗಳಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಏರ್ಪೋರ್ಟ್ಗೆ ಬಂದು ತಿಂಡಿ ಸವಿಯತಕ್ಕಂಥದ್ದು ಪ್ರಯಾಣಿಕರು ಮಾಡ್ತಾ ಇದ್ದಾರೆ ಅನ್ನೋ? ಹೌದು ಸರ್, 90% ಇವಾಗ ಕಸ್ಟಮರ್ಸ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇರೋರೆಲ್ಲ ಏರ್ಪೋರ್ಟ್ ಅಲ್ಲೇ ಬರ್ತಿದ್ದಾರೆ. ಏನಕ್ಕಂದ್ರೆ ಸಿಟಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಗ್ಯಾಸ್ ಇದ್ದ. ಸೊ ಆಲ್ಮೋಸ್ಟ್ 70% 80% ಕಸ್ಟಮರ್ ಎಲ್ಲ ಇವಾಗ ಟ್ರಾವೆಲ್ ಇಂದ ಏರ್ಪೋರ್ಟ್ ಅಲ್ಲೇ ಬಂದು ಟಿಫಿನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಷ್ಟು ಏನು ಇನ್ನ ಇಲ್ಲಿ ಏರ್ಪೋರ್ಟ್ ನ ಒಂದು ಸಿಬ್ಬಂದಿಗಳು ಹೇಳುವಂತ ಮತ್ತು ಏನಂದ್ರೆ ಏರ್ಪೋರ್ಟ್ಗೆ ಸಾಕಷ್ಟು ಜನ ಪ್ರಯಾಣಿಕರು ಈಗ ಟ್ರಾವೆಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದಿದ್ದವರೆಲ್ಲರೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು, ಅಂದ್ರೆ ಯಾಕಂದ್ರೆ ಎಲೆಕ್ಟ್ರಿಕಲ್ ಅಲ್ಲೇ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು ಇಲ್ಲೇ ಮಾಡಿಕೊಂಡು ಅವರು ಪ್ರಯಾಣನ ಬೆಳೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ಅಂತ ಏನು ತೊಂದರೆ ಆಗಿಲ್ಲ. ಗ್ಯಾಸ್ ಸಿಲಿಂಡರ್ ಲಭ್ಯತೆ ಇಲ್ಲ ಅಂತ ಕ್ಯಾಂಟೀನ್ಗೆ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಬಿಟ್ರೆ ಏರ್ಪೋರ್ಟ್ ಟರ್ಮಿನಲ್ 1 ನಲ್ಲಿ ಇರ್ತಕ್ಕಂಥ ಅಂಗಡಿಗಳು ಇಂಡಕ್ಷನ್ ಸ್ಟವ್ ನ ಯೂಸ್ ಮಾಡಿ ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಿಟ್ಟು ಇಂಡಕ್ಷನ್ ಸ್ಟವ್ಗಳ ಮೂಲಕ ತಿಂಡಿ ತಯಾರಿ ಮಾಡಿ ಒದಗಿಸ್ತಾ ಇದ್ದಾರೆ. ದಿನದ 24 ಗಂಟೆಯೂ ಕೂಡ ಪ್ರಯಾಣಿಕರಿಗೆ ಊಟ ತಿಂಡಿ ಎಲ್ಲವೂ ಸಿಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಂಥ ಏನು ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಈಗಾಗಲೇ ಎಲ್ಪಿಜಿ ಸಮಸ್ಯೆ ಬಂದಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೇನೆ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಹಲವು ಕಡೆ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಜೊತೆಗೆ ಕೆಲವು ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ರೆ, ಕೆಲವು ಹೋಟೆಲ್ಗಳಲ್ಲಿ ಸರಿಯಾದ ಮೆನುಗಳು ಇಲ್ಲದೆ ಏನು ಗ್ರಾಹಕರು ಕೂಡ
ತೊಂದರೆಗೀಡಾಗ್ತಾ ಇದ್ದಾರೆ. ಇದರ ನಡುವೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ಪರಿಸ್ಥಿತಿ ಇರಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಾನು ಟರ್ಮಿನಲ್ 1ರಲ್ಲಿ ಇದ್ದೀನಿ, ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1ರ ಮುಂಭಾಗ ಇರುವಂತಹ ಏನು ಮಳಿಗೆಗಳು, ಹೋಟೆಲ್ ಮಳಿಗೆಗಳಿದೆ, ಚೈನೀಸ್ ಐಟಮ್ ಆಗಿರ್ಬೋದು, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಯಾಕೆಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಗ್ಯಾಸ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಒಂದು ಟರ್ಮಿನಲ್ 1ರಲ್ಲಿ ನಿಷೇಧ ಮಾಡಲಾಗಿದೆ. ಹಾಗಾಗಿ ಇಂದಿನಿಂದನೂ ಕೂಡ ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1ರಲ್ಲಿರುವಂತಹ ಮಳಿಗೆಗಳಲ್ಲಿ ಏನು ತಿಂಡಿ ಆಗ್ಬೋದು, ಚೈನೀಸ್ ಐಟಮ್ ಆಗ್ಬೋದು, ಜೊತೆಗೆ ಬೇರೆ ಬೇರೆ ಐಟಮ್ಗಳು ಎಲ್ಲವೂ ಕೂಡ ಸಿಗುತ್ತೆ. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ಸಾಕಷ್ಟು ಒತ್ತು ಕೊಡುವಂತದ್ದು ಎಲೆಕ್ಟ್ರಿಕಲ್ ಸ್ಟವ್ಗಳಿಗೆ, ಅಂದ್ರೆ ಎಲೆಕ್ಟ್ರಿಕಲ್ ಅನ್ನ ಬಳಕೆ ಮಾಡಿಕೊಂಡೇ ಇಲ್ಲಿ ಎಲ್ಲ ಒಂದು ತಿಂಡಿ ತಿನಿಸುಗಳನ್ನ ರೆಡಿ ಮಾಡಿಕೊಳ್ಳುವಂತದ್ದು, ಜೊತೆಗೆ ಕಾಫಿ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಮುಖ್ಯವಾಗಿ ಏನು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಏನು ಏರ್ಪೋರ್ಟ್ ನಿಂದ ಪ್ರಯಾಣ ಮಾಡುವಂತಹ ಜನ ಕೂಡ ಅಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ಸಿಗದೆ ಹೋದ್ರು ಕೂಡ ಏರ್ಪೋರ್ಟ್ ನಲ್ಲೇ ಬಂದು, ಹೊರಗಡೆ ಹೋಟೆಲ್ ನಲ್ಲಿ ತಿಂಡಿ ಸಿಗ್ತಿದ್ರು, ಇಲ್ಲೇ ಎಲ್ಲಾ ತಿಂಡಿಗಳು ಸಿಗೋದ್ರಿಂದ ಇಲ್ಲಿಗೆ ಬಂದು ಏನು ಸ್ನಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿ ವ್ಯವಸ್ಥೆಗಳೇನಿದೆ ಇಲ್ಲೇ ಬಂದು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ಗೆ ಪ್ರಮುಖವಾಗಿ ಆದ್ಯತೆ ಕೊಟ್ಟಿರೋದ್ರಿಂದ ಗ್ಯಾಸ್ ನ ಬಳಕೆ ಇಲ್ಲದೆ ಇರೋದ್ರಿಂದ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಷ್ಟೇನು ಸಮಸ್ಯೆ ಬಂದಿಲ್ಲ. ನಾನೀಗ ಅವನ್ನೇ ಮಾತಾಡ್ತೇನೆ. ಸರ್, ಈಗ ಇಲ್ಲಿ ಯಾವ ಗ್ಯಾಸ್ ಒಂದ್ ಕಡೆ ಬೆಂಗಳೂರು ನಗರಾದ್ಯಂತ ಹೋಟೆಲ್ಗಳು ಬಂದಾಗ್ತಾ ಇದಾವೆ, ಗ್ಯಾಸ್ ಸಮಸ್ಯೆ ಇದೆ, ಇಲ್ಲಿ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಇದೆ? ಏನೋ ತೊಂದರೆ ಇಲ್ಲ, ಎಲ್ಲ ಎಲೆಕ್ಟ್ರಿಕಲ್ಲೇ ರೆಡಿ ಮಾಡೋದು. ಕಾಫಿ ಎಲ್ಲ ಎಲೆಕ್ಟ್ರಿಕಲ್ಲೇ, ಎಲ್ಲ ಕಾಯಿಲ್ ಇಂದ ಆಗುತ್ತೆ ಅದು. ಅದರಿಂದ ಇಲ್ಲಿ ಏನು ತೊಂದರೆ ಇಲ್ಲ. ಏನೇನೆಲ್ಲ ರೆಡಿ ಮಾಡ್ತಾ ಇದ್ದೀವಿ? ಇಲ್ಲಿ ನಮ್ದು ಮೇನ್ ಇರೋದೇ ಕಾಫಿ ಮತ್ತು ಕೆಲವೊಂದು ಐಟಮ್ಗಳು ನಮ್ದು ಕಿಚನ್ ಅಲ್ಲಿ ರೆಡಿಯಾಗಿ ಬರುತ್ತೆ. ಸ್ಯಾಂಡ್ವಿಚ್ ಎಲ್ಲ ರೆಡಿಯಾಗಿ ಬರುತ್ತೆ. ಇಲ್ಲಿ ಗ್ರಿಲ್ ಮಾಡ್ಕೊಡ್ತೀವಿ, ಅದಕ್ಕೆಲ್ಲ ಎಲೆಕ್ಟ್ರಿಕಲ್ಲೇ. ಅದರಿಂದ ಇಲ್ಲಿ ಗ್ಯಾಸ್ ಏನು ತೊಂದರೆ ಇಲ್ಲ. ಇದು ಏನು ಇಲ್ಲಿ ಒಂದು ಅಂಗಡಿ ಮಳಿಗೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಹೇಳುವಂತ ಮತ್ತು ಇನ್ನು ಮತ್ತೊಬ್ರು ಇದ್ರೆ ಅವನ್ನೇ ಮಾತಾಡ್ತೀನಿ. ಸರ್, ಈಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಏನೆಲ್ಲ ತಿಂಡಿಗಳು ಸಿಗುತ್ತೆ ಇಲ್ಲಿ ಈ ಭಾಗದಲ್ಲಿ? ಸೊ ಗ್ಯಾಸ್ ಬಳಕೆ ಆಗೋದಿಲ್ವಾ ಇಲ್ಲಿ? ಯಾವ ರೀತಿ ಇಲ್ಲಿ ಸಮಸ್ಯೆ ಇಲ್ಲದ ರೀತಿ ನಡೀತಾ ಇದೆ? ಸರ್, ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಏನಕ್ಕಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದು ಓನ್ಲಿ ಎಲೆಕ್ಟ್ರಿಕ್ ಇದರಿಂದ ಮಾತ್ರ, ಗ್ಯಾಸ್ದು ಯಾವುದೇ ನಾವು ಯೂಸ್ ಮಾಡಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ. ಆಕ್ಚುಲಿ ಏನೆಲ್ಲ ರೆಡಿ ಆಗ್ತದೆ ಸರ್? ಇಲ್ಲಿ ಎಲ್ಲ ಕಾಫಿ ಸಿಗುತ್ತೆ, ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ, ಬೇರೆ ಕಡೆ ಎಲ್ಲ ಫುಡ್ ಇರುತ್ತೆ. ಬಟ್ ಎಂಟೈರ್ ಏರ್ಪೋರ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇದರಿಂದಾನೇ ನಡೀತಾ ಇದೆ ಹೊರತು ಯಾವುದೇ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಸರ್. ಸರ್, ಈಗ ಕೆಲವು ಹೋಟೆಲ್ಗಳಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಏರ್ಪೋರ್ಟ್ಗೆ ಬಂದು ತಿಂಡಿ ಸವಿತಕ್ಕಂಥದ್ದು ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಹೌದು ಸರ್, 90% ಇವಾಗ ಕಸ್ಟಮರ್ಸ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇರೋರೆಲ್ಲ ಏರ್ಪೋರ್ಟ್ ಅಲ್ಲೇ ಬರ್ತಿದ್ದಾರೆ. ಏನಕ್ಕಂದ್ರೆ ಸಿಟಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಗ್ಯಾಸ್ ಇದ್ದ. ಸೊ ಆಲ್ಮೋಸ್ಟ್ 70% 80% ಕಸ್ಟಮರ್ ಎಲ್ಲ ಇವಾಗ ಟ್ರಾವೆಲ್ ಇಂದ ಏರ್ಪೋರ್ಟ್ ಅಲ್ಲೇ ಬಂದು ಟಿಫಿನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಏನು ಇನ್ನ ಇಲ್ಲಿ ಏರ್ಪೋರ್ಟ್ ನ ಒಂದು ಸಿಬ್ಬಂದಿಗಳು ಹೇಳುವಂತ ಮತ್ತು ಏನಂದ್ರೆ ಏರ್ಪೋರ್ಟ್ಗೆ ಸಾಕಷ್ಟು ಜನ ಪ್ರಯಾಣಿಕರು ಈಗ ಟ್ರಾವೆಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದಿದ್ದವರೆಲ್ಲರೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು, ಅಂದ್ರೆ ಯಾಕಂದ್ರೆ ಎಲೆಕ್ಟ್ರಿಕಲ್ ಅಲ್ಲೇ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು ಇಲ್ಲೇ ಮಾಡಿಕೊಂಡು ಅವರು ಪ್ರಯಾಣನ ಬೆಳೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ಅಂತ ಏನು ತೊಂದರೆ ಆಗಿಲ್ಲ, ಗ್ಯಾಸ್ ಸಿಲಿಂಡರ್ ಲಭ್ಯತೆ ಇಲ್ಲ ಅಂತ. ಕ್ಯಾಂಟೀನ್ ಒಂದ್ ಸ್ವಲ್ಪ ತೊಂದರೆ ಆಗಿದೆ ಬಿಟ್ರೆ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿ ಇರ್ತಕ್ಕಂಥ ಅಂಗಡಿಗಳು ಇಂಡಕ್ಷನ್ ಸ್ಟವ್ ನ ಯೂಸ್ ಮಾಡಿ ಗ್ರಾಹಕರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಗ್ಯಾಸ್ ಬಿಟ್ಟು ಇಂಡಕ್ಷನ್ ಸ್ಟವ್ಗಳ ಮೂಲಕ ತಿಂಡಿ ತಯಾರಿ ಮಾಡಿ ಒದಗಿಸ್ತಾ ಇದ್ದಾರೆ. ದಿನದ 24 ಗಂಟೆಯೂ ಕೂಡ ಪ್ರಯಾಣಿಕರಿಗೆ ಊಟ ತಿಂಡಿ ಎಲ್ಲವೂ ಸಿಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಅಂಥ ಏನು ಹೆಚ್ಚಿನ ಸಮಸ್ಯೆ ಆಗಿಲ್ಲ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ಈಗಾಗಲೇ ಎಲ್ಪಿಜಿ ಸಮಸ್ಯೆ ಬಂದಿರುವಂತದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹಾಗೇನೆ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಹಲವು ಕಡೆ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಜೊತೆಗೆ ಕೆಲವು ಹೋಟೆಲ್ಗಳಲ್ಲಿ ಮೆನು ಕಡಿತ ಮಾಡಿದ್ರೆ, ಕೆಲವು ಹೋಟೆಲ್ಗಳಲ್ಲಿ ಸರಿಯಾದ ಮೆನುಗಳು ಇಲ್ಲದೆ ಏನು ಗ್ರಾಹಕರು ಕೂಡ ತೊಂದರೆಗೀಡಾಗ್ತಾ ಇದ್ದಾರೆ. ಇದರ ನಡುವೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ಪರಿಸ್ಥಿತಿ ಇರಬಹುದು ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಾನು ಟರ್ಮಿನಲ್ 1ರಲ್ಲಿ ಇದ್ದೀನಿ, ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಏನು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1ರ ಮುಂಭಾಗ ಇರುವಂತಹ ಏನು ಮಳಿಗೆಗಳು, ಹೋಟೆಲ್ ಮಳಿಗೆಗಳಿದೆ, ಚೈನೀಸ್ ಐಟಮ್ ಆಗಿರ್ಬೋದು, ಎಲ್ಲ ಐಟಮ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಯಾಕೆಂದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಗ್ಯಾಸ್ ಬಳಕೆಯನ್ನ ಸಂಪೂರ್ಣವಾಗಿ ಈ ಒಂದು ಟರ್ಮಿನಲ್ 1ರಲ್ಲಿ ನಿಷೇಧ ಮಾಡಲಾಗಿದೆ. ಹಾಗಾಗಿ ಇಂದಿನಿಂದನೂ ಕೂಡ ಈ ಒಂದು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 1ರಲ್ಲಿರುವಂತಹ ಮಳಿಗೆಗಳಲ್ಲಿ ಏನು ತಿಂಡಿ ಆಗ್ಬೋದು, ಚೈನೀಸ್ ಐಟಮ್ ಆಗ್ಬೋದು, ಜೊತೆಗೆ ಬೇರೆ ಬೇರೆ ಐಟಮ್ಗಳು ಎಲ್ಲವೂ ಕೂಡ ಸಿಗುತ್ತೆ. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ಸಾಕಷ್ಟು ಒತ್ತು ಕೊಡುವಂತದ್ದು ಎಲೆಕ್ಟ್ರಿಕಲ್ ಸ್ಟವ್ಗಳಿಗೆ, ಅಂದ್ರೆ ಎಲೆಕ್ಟ್ರಿಕಲ್ ಅನ್ನ ಬಳಕೆ ಮಾಡಿಕೊಂಡೇ ಇಲ್ಲಿ ಎಲ್ಲ ಒಂದು ತಿಂಡಿ ತಿನಿಸುಗಳನ್ನ ರೆಡಿ ಮಾಡಿಕೊಳ್ಳುವಂತದ್ದು, ಜೊತೆಗೆ ಕಾಫಿ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಮುಖ್ಯವಾಗಿ ಏನು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಏನು ಏರ್ಪೋರ್ಟ್ ನಿಂದ ಪ್ರಯಾಣ ಮಾಡುವಂತಹ ಜನ ಕೂಡ ಅಲ್ಲಿ ಹೋಟೆಲ್ಗಳಲ್ಲಿ ತಿಂಡಿ ಸಿಗದೆ ಹೋದ್ರು ಕೂಡ ಏರ್ಪೋರ್ಟ್
ಏರ್ಪೋರ್ಟ್ ನಲ್ಲೇ ಬಂದು ಹೊರಗಡೆ ಹೋಟೆಲ್ ನಲ್ಲಿ ತಿಂಡಿ ಸಿಗ್ತಿದ್ರು, ಇಲ್ಲೇ ಎಲ್ಲಾ ತಿಂಡಿಗಳು ಸಿಗೋದ್ರಿಂದ ಇಲ್ಲಿಗೆ ಬಂದು ಏನೋ ಸ್ನಾಕ್ಸ್ ಆಗಿರ್ಬೋದು, ಬೇರೆ ಬೇರೆ ತಿಂಡಿ ವ್ಯವಸ್ಥೆಗಳೇನಿದೆ ಇಲ್ಲೇ ಬಂದು ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ಗೆ ಪ್ರಮುಖವಾಗಿ ಆದ್ಯತೆ ಕೊಟ್ಟಿರೋದ್ರಿಂದ ಗ್ಯಾಸ್ ನ ಬಳಕೆ ಇಲ್ಲದಿರೋದ್ರಿಂದ ಇಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅಷ್ಟೇನು ಸಮಸ್ಯೆ ಬಂದಿಲ್ಲ. ನಾನೀಗ ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಇಲ್ಲಿ ಯಾವ ಗ್ಯಾಸ್ ಒಂದ್ ಕಡೆ ಬೆಂಗಳೂರು ನಗರಾದ್ಯಂತ ಹೋಟೆಲ್ಗಳು ಬಂದಾಗ್ತಾ ಇದಾವೆ, ಗ್ಯಾಸ್ ಸಮಸ್ಯೆ ಇದೆ, ಇಲ್ಲಿ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಇದೆ? ಏನೂ ತೊಂದರೆ ಇಲ್ಲ, ಎಲ್ಲ ಎಲೆಕ್ಟ್ರಿಕಲ್ಲೇ ರೆಡಿ ಮಾಡೋದು. ಕಾಫಿ ಎಲ್ಲ ಎಲೆಕ್ಟ್ರಿಕಲ್ಲೇ, ಎಲ್ಲ ಕಾಯಿಲ್ ಇಂದ ಆಗುತ್ತೆ ಅದು. ಅದರಿಂದ ಇಲ್ಲಿ ಏನು ತೊಂದರೆ ಇಲ್ಲ. ಏನೇನೆಲ್ಲ ರೆಡಿ ಮಾಡ್ತಾ ಇದ್ದೀವಿ? ಇಲ್ಲಿ ನಮ್ದು ಮೇಯ್ನ್ ಇರೋದೇ ಕಾಫಿ ಮತ್ತು ಕೆಲವೊಂದು ಐಟಮ್ ಕೂಡ ನಮ್ದು ಕಿಚನ್ ಅಲ್ಲಿ ರೆಡಿಯಾಗಿ ಬರುತ್ತೆ. ಸ್ಯಾಂಡ್ವಿಚ್ ಎಲ್ಲ ರೆಡಿಯಾಗಿ ಬರುತ್ತೆ. ಇಲ್ಲಿ ಗ್ರಿಲ್ ಮಾಡ್ಕೊಡ್ತೀವಿ, ಅದಕ್ಕೆಲ್ಲ ಎಲೆಕ್ಟ್ರಿಕಲ್ಲೇ. ಅದರಿಂದ ಇಲ್ಲಿ ಗ್ಯಾಸ್ ಏನು ತೊಂದರೆ ಇಲ್ಲ. ಇದು ಏನು ಇಲ್ಲಿ ಒಂದು ಅಂಗಡಿ ಮಳಿಗೆಯಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಹೇಳುವಂತ ಮತ್ತು ಇನ್ನು ಮತ್ತೊಬ್ಬರು ಇದ್ರೆ ಅವನ್ನೇ ಮಾತಾಡ್ತೀವಿ. ಸರ್, ಈಗ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಏನೆಲ್ಲ ತಿಂಡಿಗಳು ಸಿಗುತ್ತೆ ಇಲ್ಲಿ ಈ ಭಾಗದಲ್ಲಿ? ಸೊ ಗ್ಯಾಸ್ ಬಳಕೆ ಆಗೋದಿಲ್ವಾ ಇಲ್ಲಿ? ಯಾವ ರೀತಿ ಇಲ್ಲಿ ಸಮಸ್ಯೆ ಇಲ್ಲದ ರೀತಿ ನಡೀತಾ ಇದೆ? ಸರ್, ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಏನಕ್ಕಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದು ಓನ್ಲಿ ಎಲೆಕ್ಟ್ರಿಕ್ ಇದರಿಂದ ಮಾತ್ರ, ಗ್ಯಾಸ್ದು ಯಾವುದೇ ನಾವು ಯೂಸ್ ಮಾಡಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ. ಆಕ್ಚುಲಿ ಏನೆಲ್ಲ ರೆಡಿ ಆಗ್ತಾ ಇದೆ ಸರ್? ಇಲ್ಲಿ ಎಲ್ಲ ಕಾಫಿ ಸಿಗುತ್ತೆ, ಬ್ರೇಕ್ಫಾಸ್ಟ್ ಐಟಮ್ ಸಿಗುತ್ತೆ, ಬೇರೆ ಕಡೆ ಎಲ್ಲ ಫುಡ್ ಇರುತ್ತೆ. ಬಟ್ ಎಂಟೈರ್ ಏರ್ಪೋರ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಇದರಿಂದನೇ ನಡೀತಾ ಇದೆ ಹೊರತು ಯಾವುದೇ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಸರ್. ಸರ್, ಈಗ ಕೆಲವು ಹೋಟೆಲ್ಗಳಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಅಂತೇಳಿ ಏರ್ಪೋರ್ಟ್ಗೆ ಬಂದು ತಿಂಡಿ ಸವಿತಕ್ಕಂಥದ್ದು ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ಹೌದು ಸರ್, 90% ಇವಾಗ ಕಸ್ಟಮರ್ಸ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡ್ತಾ ಇರೋರೆಲ್ಲ ಏರ್ಪೋರ್ಟ್ ಅಲ್ಲೇ ಬರ್ತಿದ್ದಾರೆ. ಏನಕ್ಕಂದ್ರೆ ಸಿಟಿಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಗ್ಯಾಸ್ ಇದ್ದ. ಸೊ ಆಲ್ಮೋಸ್ಟ್ 70% 80% ಕಸ್ಟಮರ್ ಎಲ್ಲ ಇವಾಗ ಟ್ರಾವೆಲ್ ಇಂದ ಏರ್ಪೋರ್ಟ್ ಅಲ್ಲೇ ಬಂದು ಟಿಫಿನ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಿಷ್ಟು ಏನು ಇನ್ನ ಇಲ್ಲಿ ಏರ್ಪೋರ್ಟ್ ನ ಒಂದು ಸಿಬ್ಬಂದಿಗಳು ಹೇಳುವಂತ ಮತ್ತು ಏನಂದ್ರೆ ಏರ್ಪೋರ್ಟ್ಗೆ ಸಾಕಷ್ಟು ಜನ ಪ್ರಯಾಣಿಕರು ಈಗ ಟ್ರಾವೆಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲಿ ಹೋಟೆಲ್ಗಳಲ್ಲಿ ಸರಿಯಾದ ತಿಂಡಿ ವ್ಯವಸ್ಥೆ ಇಲ್ಲದಿದ್ದವರೆಲ್ಲರೂ ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇಲ್ಲಿ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು, ಅಂದ್ರೆ ಯಾಕಂದ್ರೆ ಎಲೆಕ್ಟ್ರಿಕಲ್ ಅಲ್ಲೇ ರೆಡಿ ಆಗುವಂತಹ ತಿಂಡಿ ತಿನಿಸುಗಳು ಇಲ್ಲೇ ಮಾಡಿಕೊಂಡು ಅವರು ಪ್ರಯಾಣನ ಬೆಳೆಸ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.